ಏನಿದು ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಕೂತಿದ್ದೀರಾ? ಆಕಾಶ ತಲೆ ಮೇಲೆ ಬಿದ್ರು ತಪ್ಪಿಸ್ಕೋಬಹುದಾಗಿತ್ತೇನೋ, ಆದ್ರೆ ಈ ಸಾಲಗಾರನ್ ಕಾಟ ಮಾತ್ರ ತಪ್ಪಿಸ್ಕೊಳಕ್ಕಾಗ್ತಿಲ್ಲ. ಅವ್ನ್ ಮತ್ತೆ ಬಂದಿದ್ನಾ? ಏನಂತೆ ಒಂದು? ಅದೆಲ್ಲ ಇರ್ಲಿ ಬಿಡು. ನೀನ್ ಹೋಗಿದ್ ಕೆಲ್ಸ ಏನಾಯ್ತು? ಬೋನಸ್ ಸಿಕ್ತಾ? ಎಸ್ ಮದರ್ ಇಂಡಿಯಾ, ಕೈ ತುಂಬಾ ಹಣ ಸಿಕ್ತು. ಹೌದೇನೆ? ಈಗ ನಂಗೆ ಸಮಾಧಾನ ಆಯ್ತು. ಆ ದೇವ್ರ ನಮ್ಮ ಮೇಲೆ ಕರುಣೆ ತೋರಿಸ್ಬಿಟ್ಟ. ಎಲ್ಲಿ ಅದು ದುಡ್ಡು ಕೊಡು, ಮೊದಲು ಹೋಗಿ ಒಂದು ಸಾಲ ತೀರಿಸ್ಬಿಟ್ಟು ಬರ್ತೀನಿ. ದುಡ್ಡೇನೋ ಬಂತು ಅಮ್ಮ, ಆದ್ರೆ ಅದಿವಾಗ ನನ್ನ ಹತ್ರ ಇಲ್ಲ. ದುಡ್ಡು ಸಿಕ್ತು, ಈಗ ಇಲ್ಲ ಅಂದ್ರೆ ಅದಕ್ಕೇನು ಕಾಲಿತ್ತೇನೋ ಓಡ್ ಹೋಗಕ್ಕೆ? ಅದು ಏನಾಯ್ತು ಅಂದ್ರೆ, ದುಡ್ಡು ಬಂತು ಅನ್ನೋ ಖುಷಿಗೆ ಹೊಸ ಫೋನ್ ತಗೊಂಡೆ. ಏನೇ ಹೇಳ್ತಿದ್ಯಾ ನೀನು? ಫೋನ್ ತಗೊಂಡ್ಯಾ? ಅದು ಈ ಸಮಯದಲ್ಲಿ? ಅಲ್ಲ ಕಡೆ, ಮನೆಯವ್ರನ್ನ ಒಂದು ಮಾತು ಕೇಳಬೇಕು ಅಂತನೂ ಅನ್ನಿಸ್ಲಿಲ್ವೇನೆ? ಇಲ್ಲಿ ದುಡ್ಡಿಲ್ಲ ಅಂತ ನಾವೆಲ್ಲ ಪರದಾಡ್ತಾ ಇದ್ರೆ ನೀನು ಆರಾಮಾಗಿ ಶೋಕಿ ಮಾಡ್ತಾ ಇದೀಯಾ. ಅಯ್ಯೋ ದೇವ್ರೆ. ಯಾವ ಫೋನ್ ತಗೊಂಡ್ಯೆ? ಮಂತ್ಲಿ ಎಷ್ಟು EMI ಕಟ್ಟಬೇಕು? ಅದು ಹೊಸ್ದಾಗಿ ಲಾಂಚ್ ಆಗಿರೋ ಫೋನು, ಮಂತ್ಲಿ 7,000 ಕಟ್ಟಬೇಕು. $7,000? ಮನೆಯಲ್ಲಿ ರೇಷನ್ಗೂ ಕಾಸಿಲ್ಲ ಅಂತ ನಾವು ಒದ್ದಾಡ್ತಾ ಇದ್ರೆ ಏನೇ ಇದೆಲ್ಲ? ಹೇಗೆ ಕಟ್ತೀಯ ಅಷ್ಟೊಂದು ದುಡ್ಡನ್ನ? ಮೊದ್ಲು ಹೋಗಿ ವಾಪಸ್ ಕೊಟ್ಬಿಡ್ಬಾ. ಅದು ವಾಪಸ್ ಕೊಟ್ಬರಕ್ ಆಗಲ್ಲ ಅಮ್ಮ. ಆ ಕಾರ್ತಿಕ್ ಸರ್ ಜಾಸ್ತಿ ಆರ್ಡರ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ ಕಮಿಷನ್ ಬರುತ್ತಲ್ಲ, ಅದೆಲ್ಲ EMI ಕಟ್ಬೋದು. ಆ್ಯಂಡ್ ಸ್ಯಾಲ್ರಿ ಬರುತ್ತಲ್ಲ, ಅದನ್ನ ಮನೆ ಖರ್ಚಿಗೆ ಕೊಡ್ತೀನಿ. ನೀನೇನು ಟೆನ್ಷನ್ ಮಾಡ್ಕೊಂಬೇಡ ಅಮ್ಮ. ಟೆನ್ಷನ್ ಮಾಡ್ಕೊಳ್ದೆ ಹೇಗೆ ಇರಲಿ? ನಾಳೆ ಬೆಳಗ್ಗೆ ಆದ್ರೆ ಸಾಲ್ಗಾರ ಮನೆ ಹತ್ರಕ್ಕೆ ಬರ್ತಾನೆ. ಅವನಿಗೆ ನಾನು ಏನೇ ಉತ್ತರ ಕೊಡ್ಲಿ? ಸುಭದ್ರಾ, ಸುಭದ್ರಾ, ಯಾಕೆ ಯೋಚನೆ ಮಾಡ್ತೀಯಾ? ದುಡ್ಡು ನನ್ನ ಹತ್ರ ಇಸ್ಕೊ. ಸಾಲ ಅಂತಾನೆ ಅಮ್ಮ, ಅವನಿಗೆ ಮೊದಲು ತೀರಿಸ್ಬಿಡು. ಕೋಕಿಲ ಸಂಬಳ ಬಂದ್ಮೇಲೆ ಆಮೇಲೆ ನಂಗೆ ಕೊಡುವಂತೆ. ಎಷ್ಟು ಸಲ ನನ್ನಿಂದ ಹತ್ರನೇ ಇಸ್ಕೊಳ್ಳಿ ಮಂಗ್ಲಾ? ಅಯ್ಯೋ, ನಾನೇನು ಹೊರಗ್ನವಳ? ಮೊದಲು ನಾನು ಹೇಳ್ದಂಗೆ ಮಾಡು. ನಿನ್ನ ಸಾರಿ ಅಮ್ಮ, ನನಗಿದೆಲ್ಲ ಅರ್ಥ ಆಗಬೇಕಿತ್ತು. ಹೊಸ ಫೋನ್ ಹುಚ್ಚಿಗೆ ಇದೆಲ್ಲ ಮಾಡಿಬಿಟ್ಟೆ. ನೆಕ್ಸ್ಟ್ ಟೈಮ್ ಸ್ಯಾಲ್ರಿ ಬರ್ತಿದ್ದಂಗೆ ನಿನ್ನ ಕೈಲಿ ಕೊಟ್ಬಿಡ್ತೀನಿ. ಮಾಡೋದೆಲ್ಲ ಮಾಡ್ಬಿಟ್ಟು ಸಾರಿ ಅಂತೆ. ಸಾರಿ ಸುಭದ್ರಾ, ಹೋಗ್ಲಿ ಬಿಡು. ಸರಿ ಆಯ್ತು. ಥ್ಯಾಂಕ್ಸ್ ಅಮ್ಮ. ಇವತ್ತೇ ಹೀಗಾಗ್ಬೇಕಾ? ಇಲ್ಲಿ ನೋಡಿದ್ರೆ ಇಷ್ಟೊಂದು ಆರ್ಡರ್ ಪೆಂಡಿಂಗ್ ಇದೆ, ಮನೇಲಿ ನೋಡಿದ್ರೆ ನೆಂಟರು ಬರ್ತಿದ್ದಾರೆ. ಇಲ್ಲೂ ಬಿಡಕ್ಕಾಗಲ್ಲ, ಅಲ್ಲೂ ಬಿಡಕ್ಕಾಗಲ್ಲ. ಅವ್ರು ಬೇರೆ ಈಗಾಗಲೇ ಏರ್ಪೋರ್ಟಿಗೆ ಹೊರಟಿದ್ದಾರೆ. ಹಿಂಗ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ಅವ್ರ ಮನೆಗೆ ಬಂದ್ಬಿಡ್ತಾರೆ. ಪರಿಸ್ಥಿತಿ ಹೀಗಿದೆ ಅಂತ ಒಂದು ಫೋನ್ ಮಾಡಿ ಹೇಳ್ಬಿಡ್ಲಾ? ಬೇಡ ಬೇಡ, ಈಗಾಗಲೇ ಅವ್ರು ಗಡಿ ಬಿಡಿಲಿರ್ತಾರೆ. ಇವಾಗ ನಾನು ಏನಾರ ಫೋನ್ ಮಾಡಿ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರೆ ಸುಮ್ಮನೆ ಗಾಬರಿ ಆಗ್ತಾರೆ. ಹಿಂಗೆ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಏನೂ ಆಗಲ್ಲ. ಬೇಗ ಬೇಗ ಕೆಲಸ ಮುಗಿಸಿ ಮನೆಗಾದ್ರೂ ಹೋಗೋಣ. ಅಲ್ಲ, ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ ಅಂದ್ಲಲ್ಲ ಲಕ್ಷ್ಮಿ, ಯಾಕಿನ್ನೂ ಬಂದಿಲ್ಲ? ಕೆಲಸ ಒಬ್ಳೆ ಮಾಡ್ತೀನಿ ಅಂತನೂ ಅನ್ಸಲ್ಲ ಈ ಮಕ್ಕಳಿಗೆ. ದಿವ್ಯಾ, ತ್ರಿಪುರ, ಸ್ವಲ್ಪ ಅಡ್ಗೆ ಮನೆ ಕಡೆ ಬರಬಾರ್ದಾ? ಏನಮ್ಮ? ಏನಮ್ಮ ಅಂದ್ರೆ, ಇಷ್ಟೆಲ್ಲ ಕೆಲಸ ಒಬ್ಳೆ ಮಾಡ್ತಾ ಇದ್ದೀನಿ. ಅಮ್ಮಂಗೊಂಚೂರು ಹೆಲ್ಪ್ ಮಾಡ್ಬೇಕು ಅಂತಾನೂ ಅನ್ಸಲ್ವಾ ನಿಮ್ಗೆ? ನಾವ್ಯಾಕೆ ಮಾಡ್ಬೇಕು? ವೆರೈಟಿ ಅಡುಗೆಗಳು, ಬಾಳೆ ಎಲೆ ಊಟ ಅಂತೆಲ್ಲ ಹೇಳಿದ ಅವಳೆ ತಾನೆ, ಅವಳ ಹತ್ರನೇ ಮಾಡಿಸ್ಕೋ. ಯಾಕೆ ತ್ರಿಪುರ, ಅವಳು ಬೇಕು ಅಂತ ಲೇಟ್ ಮಾಡ್ತಿರಲ್ಲ ಅನ್ನೋ ಹಾಗೆ ಮಾತಾಡ್ತಿದ್ಯಾ? ಇನ್ನೇನು ಬಂದ್ಬಿಡ್ತಾಳ ಅವಳು. ಅವಳು ಬರೋದ್ರೊಳಗೆ ನಮ್ಮ ಕೈಲಾಗಿದ್ದು ನಾವು ಮಾಡಿಕೊಟ್ರೆ ಅವಳಿಗೂ ಸಹಾಯ ಆಗಲ್ವಾ?
ಸುಮ್ಮನೆ ಅವಳ ಬಗ್ಗೆ ಕೊಂಕು ಮಾತಾಡಬೇಡ. ನೀನು ಅಷ್ಟೇಮ್ಮ, ಎಲ್ಲದಕ್ಕೂ ಅವಳನ್ನ ವಹಿಸ್ಕೊಂಡು ಬರಬೇಡ. ಮನೆ ಸೊಸೆ ಅನ್ನೋ ಪರಿಜ್ಞಾನ ಇಲ್ವಾ ಅವಳಿಗೆ? ದೊಡ್ಡದಾಗಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಪೋಸ್ಟ್ ಕೊಡೋದ್ರ ಬದಲು ಹೋಟ್ಲಿಂದ ತರಿಸಿದ್ರೆ ಆಗ್ತಿರ್ಲಿಲ್ವಾ ಅವಳಿಗೆ? ಈಗ ನೋಡು, ನಾವು ಸಾಯ್ಬೇಕು. ನೀನೆಲ್ಲ ಅಕ್ಕ ಕೆಲಸ ಮಾಡ್ತಿದ್ಯಾ? ಬರೀ ಬಾಯಲ್ಲೇ ಹೇಳ್ತಿದ್ಯಲ್ವಾ? ಹೌದು ಕಣೆ, ನಾನ್ ಮಾಡಲ್ಲ. ಬೇಕಿದ್ರೆ ಅವಳೇ ಮಾಡ್ಲಿ, ಇಲ್ಲಾಂದ್ರೆ ನಿನ್ ಪ್ರೀತಿ ಅತ್ತಿಗೆಗೆ ನೀನೇ ಹೆಲ್ಪ್ ಮಾಡು. ನನಗ್ಯಾಕೋ ಅವಳು ಬೇಕು ಬೇಕು ಅಂತಾನೆ ಹೀಗ್ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಿದೆ. ಹಾ, ಹಾಗೆ ಇನ್ನೊಂದು ವಿಷಯ, ಬರ್ತಿರೋರೇನ್ ರಾಜವಂಶಸ್ಥರಲ್ಲ. ಮನೇಲಿ ಏನಿದೆಯೋ ಅದನ್ನ ಬೇಸ್ ಹಾಕಿದ್ರೆ ಸಾಕು. ನೋಡು, ಕೆಲಸ ಮಾಡ್ತೀಯ ಅಂದ್ರೆ ಮಾಡು, ಇಲ್ಲ ಅಂದ್ರೆ ಹೋಗು. ಸುಮ್ನೆ ಅದು ಇದು ಅಂತ ತಲೆ ತಿನ್ಬೇಡ. ಹೌದೌದು, ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆಗೊದ್ರಂತೆ. ನಿಮಗ್ ಸತ್ಯ ಹೇಳಿದ್ರೆ ಆಗಲ್ಲ, ನೀವಾಗೆ ಅನುಭವಿಸ್ತಿರಲ್ಲ, ಆಗ ಅರ್ಥ ಆಗತ್ತೆ. ಈ ದಿವ್ಯಾ, ಅವಳ್ದಿದ್ದಿದ್ದೆ. ಹೋಗು, ಕಾಳೆಲ್ಲ ಕುಕ್ಕರ್ಗೆ ಹಾಕಿ ಕೂಗಿಸ್ಬಿಡು. ಅಷ್ಟರಲ್ಲಿ ನಾನು ರಸಮ್ ರೆಡಿ ಮಾಡ್ಕೋತೀನಿ. ಏನೇ ವೆರೈಟಿ ಇದ್ರು ನಾನು ಮಾಡೋ ರಸಮ್ ಅಂದರೆ ನಿಮ್ಮ ಮಾವಂಗೆ ಪಂಚ ಪ್ರಾಣ. ಹೋಗೋಗು. ಸರಿ ಮಾ. ಮನೆ ಪರಿಸ್ಥಿತಿನೂ ಸ್ವಲ್ಪ ಯೋಚನೆ ಮಾಡೆ. ಒಂದೊಂದು ಪೈಸಾನು ಲೆಕ್ಕ ಇಟ್ಟು ಖರ್ಚು ಮಾಡಬೇಕು. ಇನ್ಮೇಲಾದರೂ ಖರ್ಚು ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡು. ಸರಿ ಅಮ್ಮ, ಇವತ್ತು ಆಗಿದ್ದಕ್ಕೆ ಸಾರಿ. ಇನ್ಯಾವತ್ತೂ ಹಿಂಗಾಗಲ್ಲ. ಏಯ್, ನಿನಗೂ ಸೇರಿನೇ ಹೇಳಿದ್ದು. ಸರಿ ಆಯ್ತು. ನಿಮ್ಮ ಅಕ್ಕ ಇದ್ದಾಗ ಕುಂಟ್ಕೊಂಡು ಪಂಟ್ಕೊಂಡು 4 ಜನದ ಕಣ್ಣಿಗೆ ಬೀಳದೇ ಇದ್ದ ಹಾಗೆ ಮನೆ ನಡೆಸ್ಕೊಂಡು ಹೋಗ್ತಿದ್ಲು. ಜೊತೆಗೆ ಮನೇನ ಹೇಗೆ ನಿಭಾಯಿಸ್ಬೇಕು ಅಂತ ನೋಡೋಕೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಈಗ ಹಾಗಲ್ವಲ್ಲ. ಆಯ್ತು ಬಿಡಮ್ಮ, ಹೇಳಿದ್ನ ಎಷ್ಟು ಸಲ ಹೇಳ್ತೀಯಾ? ಹಲೋ ಸರ್, ಹೇಳಿ. ಹಾಯ್ ಕೋಕಿಲ. ಏನಿಲ್ಲ, ಹೊಸದಾಗಿ ಒಂದು 10 ಆರ್ಡ್ರ್ ಬಂದಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿತ್ತು. ಫ್ರೀ ಇದ್ದೀರಾ? ಹಾಂ ಸರ್, ಫ್ರೀನೇ ಇದ್ದೀನಿ. ಎಷ್ಟೊತ್ತಿಗೆ ಎಲ್ಲಿಗೆ ಬರಬೇಕು ಅಂತ ಹೇಳಿ. ಗುಡ್ ಸ್ಪಿರಿಟ್. ಬೇರೆ ಎಲ್ಲ ಯಾಕೆ ಕೋಕಿಲ, ಡೈರೆಕ್ಟಾಗಿ ಮನೆಗೆ ಬಂದ್ಬಿಡಿ. ಶಾರ್ಪ್ 3 o'clock. ಶೋರ್ ಸರ್, ಥ್ಯಾಂಕ್ ಯು. ಬಾಯ್. ನಾನು ಹೇಳಿಲ್ವಾ ಅಮ್ಮ, ಇನ್ಮೇಲೆ ಆರ್ಡರ್ ಸಿಗ್ತಾನೆ ಇರುತ್ತೆ, ದುಡ್ಡು ಬರ್ತಾನೆ ಇರುತ್ತೆ ಅಂತ. ಇವಾಗ ಇನ್ನೂ ಹೊಸ್ದಾಗಿ 10 ಆರ್ಡರ್ ಸಿಕ್ಕಿದೆ. ಅದನ್ನ ಮಾತಾಡೋಕ್ಕೆ ಅಂತಾನೆ ಕಾರ್ತಿಕ್ ಸರ್ ಬರಕ್ಕೆ ಹೇಳಿದ್ದಾರೆ. ನಾನು ಹೋಗಿ ಬಂದ್ಬಿಡ್ತೀನಿ. ಅಂದಹಾಗೆ ಆ ಕಾರ್ತಿಕ್ ಸರ್ ಅನ್ನೋರು ಒಳ್ಳೆ ಜನ ತಾನೆ? ಡೌಟೇ ಬೇಡ ಅಮ್ಮ, ಸುಮ್ಮನೆ ನೀನು ಏನೇನೋ ಯೋಚನೆ ಮಾಡಬೇಡ. ಆದರೂ ನಿನ್ನ ಹುಷಾರಲ್ಲಿ ನೀನಿರು, ಸರಿನಾ? ಸರಿ ಆಯ್ತು, ಬಾಯ್.